how hard it is to like move on from a person and then I don't to anybody. Dude, I don't care. I'm like, why do you have to give a that? okay, her laugh guys, be respectful enough. Exactly. What did your mother teach you? ಅಷ್ಟೇ ಒಂದು ಸೀರೆ ಹಾಕಿದೆ ಬಟ್ ಸೀರೆ ಹಾಕೊಂಡ್ರು see me shit ಅಂತ ಬಟ್ ವೆಜ್ ತಿಂತಿ ನಾನ್ ವೆಜ್ ತಿಂತಿ ನೀನ್ ಯಾವ ಕ್ಯಾಸ್ಟ್ ಸಾರಿ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಾವಿವತ್ತು ನನ್ನ ಬೆಸ್ಟ್ ಫ್ರೆಂಡ್ ಕರ್ಕೊಂಡ್ ದಿಸ್ ಇಸ್ ಸಾಧ್ವಿ ವೆಲ್ಕಮ್ ಟು ಕೀಪ್ ದಿಸ್ ಚಾನಲ್ ಸ್ಪಾನ್ಸರ್ಡ್ ಬೈ ಹೌಸ್ ಆಫ್ ಕೀ hey how hard it is to like move on from a person and then you tell me how Fine, hard fine. it is Uno reverse. Smart. Nice. Like you said, it's so hard, you know, like ನೀ ಮತ್ತೆ ಹೊಸ ಪರ್ಸನಿಗೆ ಹೋಗಿ ಮಾತಾಡ್ಬೇಕಂತಂದ್ರ Oh yeah we're talking about this color thing ಯಾ yeah we like I mean ಕನ್ನಡ starting in the how hi nim color which food you like non-veg or veg ಯಾ ನಿನ್ ಫೇವ್ರೆಟ್ ಕಲರ್ ಯಾವ್ದು blue or yellow fill in the yeah blanks yeah ಆಮೇಲೆ ಬೇರೆದೆಲ್ಲ ಗೊತ್ತಿಲ್ಲ ಅದೆಲ್ಲ ಅವರು ಫಿಲ್ ಮಾಡ್ಕೊಂತಾರೆ ಅಲ್ಲ okay ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಹಾ ಇಫ್ ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ ಅ ಪರ್ಸನ್ ಮತ್ತೆ ನೀ ಅವರಿಗೆ ಅದ ಸೇಮ್ ನಿನ್ ಫೇವ್ರೆಟ್ ಕಲರ್ ಯಾವ್ದು ನಿನ್ ವೆಜ್ ತಿಂತಿ ನಾನ್ ವೆಜ್ ತಿಂತಿ ನೀನ್ ಯಾವ ಕ್ಯಾಸ್ಟ್ ಓ ಲಿಂಗಾಯತ್ ಓ ಅದೆಲ್ಲ ಕೇಳಿಲ್ಲ ನಾನು ಬಟ್ ಯಾ ಲಿಂಗಾಯತ್ ಓಕೆ ಓ ನಮ್ ಕಡೆ ಹಿಂಗೆ ನಮ್ಮ ಅಪ್ಪ ಅಮ್ಮ ಒಪ್ಕೊಳಲ್ಲ ಅದ್ ಯಾವಾಗ Last ತಿಂಗಳಾದ್ಮೇಲೆ ನಾಲ್ಕು ತಿಂಗಳಾದ್ಮೇಲೆ ನಮ್ಮ ಮಮ್ಮಿ ಪಪ್ಪ ಒಪ್ಕೊಳಂಗಿಲ್ಲ ಐ ಡೋಂಟ್ ಥಿಂಕ್ ಇಟ್ ವಿಲ್ ವರ್ಕ್ ಔಟ್ Yeah. ಮಗನೇ ಬಂದ್ ಮುಂಚೆ ಏನ್ ಮಾಡ್ತಿದ್ದೆ ಸ್ಟಾರ್ಟಿಂಗ್ ಅಲ್ಲಿ Exactly. ವೈ ಡಿಡ್ ಯು ಆಸ್ಕ್ ವಾಟ್ಸ್ ಮೈ ಫೇವರೇಟ್ ಕಲರ್ ಯು ಇಡಿಯಟ್ Okay. No, I'm fine. Yeah. People like misconception ಐತೆ ಅರೇಂಜ್ ಮ್ಯಾರೇಜ್ ಬಗ್ಗೆ ದಟ್ ಪೀಪಲ್ ಹೂ ಆರ್ ಲೈಫ್ ನಾಗ ಏನು ಯಾರನ್ನು ಡೇಟ್ ಮಾಡಿಲ್ಲ ದೇ ಡೋಂಟ್ ನೋ ಹೌ ಟು ಡೇಟ್ ಅವ್ರು ಇರ್ತಾರ ಆರ್ ಪೀಪಲ್ ಹೂ ಹ್ಯಾವ್ ಲಾಸ್ಟ್ ಎವ್ರಿಥಿಂಗ್ ಇನ್ ಲೈಫ್ ಇಲ್ಲ ಬ್ರೇಕಪ್ ಆಗಿ ಫುಲ್ ಇರ್ತಾರ ಅವ್ರು ಇರ್ತಾರ ಇಟ್ಸ್ ನಾಟ್ ಲೈಕ್ ದಟ್ No, yeah, I think I ಪೀಪಲ್ don't ಲೈಕ್ think ಅದೇ ಕನ್ಸೆಪ್ಷನ್ ಐತೆ ಗೊತ್ತಾ ಇಲ್ಲ, ಅರೇಂಜ್ ಇಲ್ಲ, ಮ್ಯಾರೇಜ್ ಇಂದು ನನ್ ಪ್ರಕಾರ ಹೆಂಗೆ ನನ್ ಸ್ವಲ್ಪ ಭಯ ಇದೆ ಐ ಮೀನ್ ಇವಾಗ ಹೇಳ್ತಾರಲ್ಲ ಲೈಕ್ ನಿಂಗ್ ಗೊತ್ತಿಲ್ಲದವ್ರನ್ನ ಮದ್ವೆಕ್ಕಿಂತ ಗೊತ್ತಿರೋರ್ನ ಅವ್ರದ್ದೆಲ್ಲಾ ತರ ಗೊತ್ತಿರೋರ್ನ ಮದ್ವೆ ಬೆಟರ್ ಅಂತ ಎನಿವೆ ನೋ ಏನ್ ಗೊತ್ತು ಏನ್ ಗೊತ್ತಿಲ್ಲ ಅವ್ನ ಏನ್ ಮಾಡ್ತಾನೆ ಏನ್ ಮಾಡಲ್ಲ ಹೆಂಗಿರ್ತಾನೆ ಹೆಂಗಿರಲ್ಲ ಸೊ ಅಂತ ಬಟ್ ಆ ಗೊತ್ತಿದ್ದು ಹಳ್ಳಕ್ ಬೀಳೋದು ದೊಡ್ಡ ತಪ್ಪು ಸೊ ನನಗೆ ಅನ್ಸುತ್ತೆ ಅಂದ್ರೆ ಬಟ್ ದ ಕನ್ಸೆಪ್ಷನ್ ಆಫ್ ಮ್ಯಾರೇಜ್ ಹೊರಗೆ ಹೆಂಗೈತೆ ಅಂತಂದ್ರೆ ಅರೇಂಜ್ ಮ್ಯಾರೇಜ್ ಇಂದ ಪೀಪಲ್ ಆರ್ ಲೈಕ್ ಇದರ್ ಇವ್ರ ದೇವ್ ನೆವರ್ ಡೇಟೆಡ್ ಎನಿವನ್ ಇವ್ರಿಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ಭಾಳ ಬರೀ ಓದೋದು ಆಮೇಲೆ ಬರೀ ಇದು ಮಾಡೋದು ಇದು ಅಷ್ಟೇ ಇದರ್ ಲೈಕ್ ವೆರಿ ಬೋರಿಂಗ್ ದೇರ್ ಇನ್ ಟು ಅರೇಂಜ್ ಮ್ಯಾರೇಜ್ ಅವ್ರ ಇಲ್ಲ ಅಂತಂದ್ರೆ ಪೀಪಲ್ ಹೂ ಹ್ಯಾವ್ ಲಾಸ್ಟ್ ಎವ್ರಿಥಿಂಗ್ ಲೈಕ್ ಯಾರು ಬ್ರೇಕಪ್ ಆಗೈತಿ ಅಂಡ್ ಹೂ ಹ್ಯಾಸ್ ನಥಿಂಗ್ ಟು ಡೂ ದಟ್ ಇಸ್ ಸೋ ರಾಂಗ್ ಲೈಕ್ ಸಿ ಮೀ me I'm such a nice girl Yeah, see me. I'm You're not such a nice. nice girl. But yeah, I mean ನನಗೇನು ಅಂದ್ರೆ ಇವಾಗ ಇರುತ್ತಲ್ವಾ ಹಂಗೆಲ್ಲ ಇವಾಗ ಪ್ರಾಬಬ್ಲಿ ನಮ್ ಬಗ್ಗೆ ಅವ್ರಿಗೆ ಏನು ಗೊತ್ತಿಲ್ಲ ಕುಡಿಯೋದಾಗ್ಲಿ ಹೊರಗೆ ಹೋಗೋದಾಗ್ಲಿ ಪಾರ್ಟಿ ಮಾಡೋದಾಗ್ಲಿ ಸೊ ಹಂಗೆ ಆ ತರ ಅನ್ಕೊಂಡಿರ್ತಾರೆ ಬಟ್ ನನ್ ಪ್ರಕಾರ ಹೆಂಗೆ ಅಂತಂದ್ರೆ ಅವ್ರಿಗೂ ಅದೇ ತರ ಫೀಲಿಂಗ್ ಇರುತ್ತೆ ಇವನ್ ಇಟ್ ಸೇಸ್ ಯಸ್ we live in a metropolitan city so I think people should know that this is normalized ನಾವು ಈಕ್ವಲಿ ಅಷ್ಟ ಪೂಜಾ ಮಾಡ್ತೀವಿ ಅಷ್ಟ ವಿ ಬಿಲೀವ್ ಇನ್ ಗಾಡ್ ನಾವು ಟ್ರೆಡಿಷನ್ ಇರ್ಬೇಕಾದಾಗ ಎಷ್ಟು ಟ್ರೆಡಿಷನ್ ಇರ್ಬೇಕು ಅಷ್ಟು ಇರ್ತೀವಿ ಬಟ್ ಈಕ್ವಲಿ ವೆನ್ ವಿ ಗೋ ಔಟ್ ವಿ ನೀಡ್ ದಟ್ ಫ್ರೀಡಮ್ ನಾವು ಆರಾಮ್ ಏನಾದ್ರೂ ಮಾಡ್ಕೋಬಹುದು ಟ್ರಸ್ಟ್ ಇನ್ ಅಸ್ ಅಷ್ಟೇ ಅದ್ ಬಿಟ್ರೆ ಏನೂ ಇಲ್ಲ ಐ ಥಿಂಕ್ ಎವ್ರಿಥಿಂಗ್ ಇಸ್ ಕೂಲ್ ಐ ಥಿಂಕ್ ಪೀಪಲ್ ಓಕೆ ಹರ್ ಲಾವ್ ಗೈಸ್ ವಾಟ್ ಡು ಯು ಥಿಂಕ್ ಇಸ್ ದ ಲೈಫ್ ಆಫ್ ಅನ್ ಇನ್ಫ್ಲುಯೆನ್ಸರ್ ಆರ್ ಕಾಂಟೆಂಟ್ ಕ್ರಿಯೇಟರ್ ಏನ್ ಅನಿಸ್ತೈತೆ ನಿಂಗೆ ಲೈಫ್ ಬಗ್ಗೆ ಇಟ್ ಡಿಪೆಂಡ್ಸ್ ನನ್ನ ಪ್ರಕಾರ ಡಿಪೆಂಡ್ ಆಗುತ್ತೆ ಬಿಕಾಸ್ ನಾನ್ ಹೆಂಗೆ ಅಂದ್ರೆ ನಾನು ಅದು ಓ ಮೈ ಗಾಡ್ ನಾನು ಈ ತರ ಕಂಟೆಂಟ್ ಮಾಡ್ಬೇಕು ಈ ತರ ಹೆಂಗ್ ಮಾಡ್ಬೇಕು ಈ ತರ ದುಡ್ಡು ಮಾಡ್ಬೇಕು ಈ ತರ ಹೆಂಗಿರ್ಬೇಕು ಈ ತರ ನಾನು ಯಾವತ್ತೂ ಬಂದಿಲ್ಲ ನಾನು ಸ್ಟಾರ್ಟಿಂಗ್ ಇಂದ ಹೋಗ್ಲಿ ಲೈಕ್ ಹಿಂಗೇನೋ ಮಾಡ್ಬೇಕು ಈ ತರ ನನ್ ಹೆಂಗಿತ್ತು ಅಂತ ಅಂದ್ರೆ ಓಕೆ ಏನೋ ಒಂದ್ ಮಾಡ್ದ ಏನೋ ವರ್ಕ್ ಆಗ್ತಿದೆ ಚೆನ್ನಾಗಿ ಹೋಗ್ತಿದೆ ಲೈಕ್ ವೈ ನಾಟ್ ಅಂತ ಐ ನೋ ಲೈಕ್ ಇನ್ಫ್ಲೂಯೆನ್ಸರ್ ಅಂತ ಅಥವಾ ಕಂಟೆಂಟ್ ಕ್ರಿಯೇಟರ್ ಅಂತ ಹೇಳಲ್ಲ ಇಟ್ಸ್ ಜಸ್ಟ್ ನಂಗೆ ಚೆನ್ನಾಗಿ ಅನ್ಸ್ತಿತ್ತು ವೆನ್ ಪೀಪಲ್ ಸ್ಟಾರ್ಟ್ ಕಮೆಂಟಿಂಗ್ ವೆನ್ ಪೀಪಲ್ ಸ್ಟಾರ್ಟ್ ಲೈಕಿಂಗ್ ವೆನ್ ಪೀಪಲ್ ಸ್ಟಾರ್ಟ್ ಅಪ್ರಿಶಿಯೇಟಿಂಗ್ ಐ ವಾಸ್ ಲೈಕ್ okay I'm doing good okay this is ಇದು ನಂದು ಇದು ನನ್ this is my thing I think I can do this ಅಂತ ಸೊ ಎಡಿಟಿಂಗ್ ಆಗ್ಲಿ ವಿಡಿಯೋ ಮಾಡೋದಾಗ್ಲಿ ಏನು ಶಿಟ್ ಪೋಸ್ಟಿಂಗ್ ಆಗ್ಲಿ ಏನಾಗ್ಲಿ ಎಲ್ಲ ನಾನೇ It's ಮಾಡ್ಕೊಂತೀನಿ creative, people comment, ಎಷ್ಟು comment ಮಾಡ್ತಾರೆ, you're an influencer, content creator. I swear Because ಹಿಂಗ್ ಕುತ್ಕೊಂಡ್ ಮಾಡೋದು is very easy exactly, that's what I say. You're just ನೀವು ನೋಡ್ತಿರೋದು ಯಾರು ನಮ್ನ
ಕಮೆಂಟ್ ಮಾಡ್ತಿರೋದು ನಮ್ಮ ಮೇಲೆ. ಇಷ್ಟು ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಪೀಪಲ್ ಅದಕ್ಕೆ ಹೇಟ್ ಕೊಡ್ತಾರಂತ. ಸಿ ನಾವು ಮಾಡೋದೇನ್ ತಪ್ಪು ಮಾಡಕತ್ತಿಲ್ಲ. ಓಕೆ, ನಾವೇನ್ ಮಾಡ್ತೀವಿ, ಮೇಕಿಂಗ್ ವಿಡಿಯೋಸ್ ಅಂಡ್ ವಿ ಜಸ್ಟ್ ಪೋಸ್ಟಿಂಗ್ ಫಾರ್ ಯೋರ್ ಎಂಟರ್ಟೈನ್ಮೆಂಟ್. ಕಮೆಂಟ್ ಮಾಡೋದು ಹೆಂಗ್ ಹೇಳು, ಅವ್ರ ಅಕೌಂಟ್ ಅಲ್ಲಿ 0 ಪೋಸ್ಟ್, ನೋ ಕಂಟೆಂಟ್, ಎಲ್ಲ ಬುಲ್ಶಿಟ್. ಬಂದ್ಬಿಟ್ಟು ಅಂದ್ರೆ ಈ ತರ ಬಟ್ಟೆ ಹಾಕಿದ್ಯಾ, ಹಿಂಗ್ ಮಾಡಿದ್ಯಾ, ಆ ತರ ಹಾಕಿದ್ಯಾ, ಈ ತರ ಆಗಿದ್ಯಾ, ಹಿಂಗಿದ್ಯಾ. ಐ ನೋ ಇಟ್ಸ್ ಟು ಕಾಂಟ್ರವರ್ಷಿಯಲ್, ಬಟ್ ಇಟ್ ಇಸ್ ವಾಟ್ ಇಟ್ ಈಸ್ ಡ್ಯೂಡ್. ಎಕ್ಸಾಕ್ಟ್ಲಿ. I'm like, ನಮ್ ಪಪ್ಪ ಮಮ್ಮಿಗೆ ಏನ್ ಪ್ರಾಬ್ಲಮ್ ಇಲ್ಲ, ನಾವ್ ಏನ್ Exactly. ಮಾಡಕತ್ತೀವಿ, ನಾವ್ ಏನ್ ಹಾಕೋಣತೀವಿ Exactly. ಅಂತಂದ್ರೆ ನೀ ಥರ್ಡ್ ಪರ್ಸನ್, ನೀ ಯಾವನ್ ಹೇಳಕ್ ನಮಗ. fuck are you? ಎಕ್ಸಾಕ್ಟ್ಲಿ. ನನ್ಗೆ ಆ ತರ ನನ್ಗೆ ತುಂಬಾ ಸತಿ ನಂಗೆ ಅದೇ ತರ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಬಿಕಾಸ್ ನಾನು ಹೆಂಗೆ ಎಲ್ಲರೂ ಹೆಂಗ್ ನೋಡಿದ್ರೆ ದಿಸ್ ಕನ್ನಡ ಇನ್ಫ್ಲೂಯೆನ್ಸ್ ಅಥವಾ ಹಿಂಗೆ ಬೇರೆ ಇನ್ಫ್ಲೂಯೆನ್ಸ್, ನೀವ್ ಈ ತರನೇ ಕನ್ನಡ ಸಾಂಗ್ಸ್ ಮಾಡ್ಬೇಕು, ಇಂಗ್ಲಿಷ್. ಐ ಆಮ್ ನಾಟ್ ಟೆಲ್ಲಿಂಗ್ ಕನ್ನಡ ಸಾಂಗ್ಸ್ ಮಾಡ್ಬೇಕು, ಇಂಗ್ಲಿಷ್. ಐ ನೋ ಐ ಹ್ಯಾವ್ ದಿಸ್ ಥಿಂಗ್, ನಾವು ಕನ್ನಡಿಗರು, ನಾವು ಕನ್ನಡದವ್ರು ಮಾಡ್ಬೇಕು, ನಂಗೆ ಇದೆ ಮನ್ಸಲ್ಲಿದೆ, ನಂಗೆ ಇದೆ, ನಾವು ಮಾಡ್ತೀವಿ. ಬಟ್ ಇಟ್ ಡಸಂಟ್ ಮೀನ್ ನಾವು ಮಾಡೋದೇ ಇಲ್ಲ ಅಂತಲ್ಲ. ನನಗೆ ಎಲ್ಲಾ ಹಿಂದಿ ಅಥವಾ ಇಂಗ್ಲಿಷ್ ಸಾಂಗ್ ಯಾವ್ದಾದ್ರು ಒಂದು ಹಾಕ್ಬಿಟ್ರೆ ಮುಗಿತ್ ಕತೆ. ಎದಕ್ಕೆ ನಾನು ಲೈಫ್ ಅಂತ ನಾನ್ ಏನಾರ ಲೈವ್ ಹೋಗ್ಯನಿಲ್ಲ, ನಾ ಏನಾರ ಸ್ವಲ್ಪ ಇಂಗ್ಲಿಷ್ ದಾಗ ಮಾತಾಡಿದ್ರೆ ಇಂಗ್ಲಿಷ್ ಓನ್ಲಿ ನೋ ಇಂಗ್ಲಿಷ್, ವಾಟ್ ಯು ಡೋಂಟ್ ನೋ ಕನ್ನಡ. ಫುಲ್ ಏ ಭಯ್ಯ, ನನ್ನ ಅಕೌಂಟ್ ನಾಗ ಅದಾರ ಬೇರೆ ಜನರು, ನನ್ ಕನ್ನಡ ಬರ್ತೈತಿ. ಐ ಆಮ್ ಅ ಬಿಗ್ 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 ಕನ್ನಡಿಗ. ಓಕೆ, ನನಗೆ ಎಷ್ಟು ಇಷ್ಟ ಅಂತಂದ್ರೆ ಐ ಆಮ್ ದಿಸ್ ಪರ್ಸನ್ ವಾಸ್ ಲೈಕ್ ಯರ್ ಇನ್ ಬ್ಯಾಂಗ್ಳೂರ್ ಲರ್ನ್ ಕನ್ನಡ ಬಿಕಾಸ್ ಐ ವಾಸ್ ಇನ್ ಹೈದ್ರಾಬಾದ್ ಫಾರ್ ಲೈಕ್ 1.5 year. ನಾನು ಅಲ್ಲಿ ಹೋಗಿ ನಾನು ತೆಲುಗು ಕಲ್ತೇನಿ, ನಾನು ಹೋಗಿ ತೆಲುಗು ಮಾತಾಡಿನಲ್ಲಿ. ಸೊ ಐ ನೋ ಹೌ ಟು ಟಾಕ್ ತೆಲುಗು like properly now. So when you go to a state, you need to learn their culture and their language. I think that is very ಬಟ್ ಕಲಿಬೇಕು ನೀನು. ಅದೇ ಐ ಮೀನ್ ನನ್ಗೆ ರೀಸೆಂಟ್ ಆಗಿ ಒಂದ್ ಏನ್ ಎಕ್ಸ್ಪೀರಿಯನ್ಸ್ ಅಂದ್ರೆ, ನನ್ನ ನಾರ್ತಿ ಫ್ರೆಂಡ್, ಓಕೆ, ಇನ್ಸ್ಟಿಟ್ಯೂಟ್ ಅಲ್ಲಿ ಶಿ ಇಸ್ ಲೈಕ್, ದೇರ್ಸ್ ಒನ್ ಅದರ್ ಗೈ, ಓಕೆ, ಹಿ ಇಸ್ ಲೈಕ್, ಅವ್ರ ಅಮ್ಮ ಜೊತೆ ಕಾಲ್ ಮಾತಾಡಿದ್ರೆ ಈಸ್ ಲೈಕ್ ಕನ್ನಡದಲ್ಲಿ ಮಾತಾಡು ತಮಾಷೆ ಮಾಡ್ತಿದ್ದ. ಬಟ್ ಇಟ್ ಇಸ್ ನಾಟ್ ಫನಿ ಎನಿಮೋರ್. ಓಕೆ, ನೀನು ಕನ್ನಡ ಮಾತಾಡು, ಅವಳ ಅಮ್ಮನ ಜೊತೆ ಮಾತಾಡ್ತಾಳೆ, ಅವ್ರ ಅಮ್ಮನ ಜೊತೆ ಅವಳ ಭಾಷೆಯಲ್ಲಿ ಮಾತಾಡ್ತಾಳೆ. ಓಕೆ, ನೀನ್ ಕನ್ನಡ ಮಾತಾಡು, ನಿನ್ ಇಲ್ಲಿ ಕನ್ನಡ ಇಲ್ಲಿದ್ಯಾ ಅಲ್ಲಿದ್ಯಾ, ಹಿಂಗ್ ಕನ್ನಡ ಮಾತಾಡು. ಅದ್ರಿಂದ ನೀನ್ ಏನು ಕಲಿಯಲ್ಲ, ಅದನ್ನ ಅವರು ಏನು ಕಲಿಯಲ್ಲ. ಅವ್ರಿಗೊಂದು ಈಗ ಬರ್ತಾರೆ, why do we have to learn, why do we have to try. That is what is happening in Bangalore right now, that when people are forcing them to do it, not telling it nicely, or like trolling them or doing all this shit, and people will get some kind of ego that Exactly. Why should I do it when they're telling it that way. ಕನ್ನಡಿಗರು ನಾವು ಕನ್ನಡದಲ್ಲೇ ಮಾತಾಡೋದು, ಬ್ರೋ ಮತ್ತೆ ಜಡ್ಜ್ ಮಾಡಂಗಿಲ್ಲ. ಬಂದ್ಬಿಡ್ತಾರೆ ಇಲ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ, ಇಂಗ್ಲಿಷ್ ಮಾತಾಡಿ, ಇಂಗ್ಲಿಷ್ ಮಾತಾಡಿ, ಕನ್ನಡ ಮಾತಾಡಿ ಅಂತ. ಸೊ people that's what is happening in Bangalore right now. ನಾವು ಅಷ್ಟು ಜನರು ಹಿಂಗ್ ಫೋರ್ಸ್ ಮಾಡಕತ್ತಾರ ಎಲ್ಲರೂ, ದಟ್ ನೀ ಇಲ್ಲದಿ ನೀ ಮಾತಾಡ ಕನ್ನಡ. ಇಟ್ ಶುಡ್ ಬಿ ದೇರ್ ಓನ್ ವಿಲ್. ಅರ್ಥ ಆಗ್ತೈತಿ ನಮಗೂ, ದಟ್ ಅವ್ರಿಗೆ ಕಲಿಯಕ್ ಸ್ವಲ್ಪ ಕಷ್ಟ ಆಕೈತಿ. ನಮ್ದೆಲ್ಲ ಸ್ವಲ್ಪ ಭಾಷೆ ಸ್ವಲ್ಪ ಕಷ್ಟನೇ, ಅವ್ರಿಗೆ ಕಲಿಯಾಕ ಅವ್ರ ಬಾಯಿ ಹೊಡಂಗಿಲ್ಲ ಏನಿಲ್ಲ. ಎಕ್ಸಾಕ್ಟ್ಲಿ. ಮೋಸ್ಟ್ ಆಫ್ ಮೈ ಫ್ರೆಂಡ್ಸ್ ನಾನು ನೋಡಿದೀನಿ, ಐ ಮೀನ್ ಇವಾಗ ಮಲ್ಲು ಫ್ರೆಂಡ್ಸ್, ನನ್ ಮಲ್ಲು ರೂಮ್ಮೇಟ್ಸ್ ಇದು ಥಿಂಗ್ ಇಸ್, ಅವ್ರು ಕಾರ್ನರ್ ಆಗ್ತಾರೆ ಅನ್ಕೊಂಡಿದ್ದೆ ಇಲ್ಲಿಗೆ ಬಂದ್ಬಿಟ್ಟು. ಬಟ್ ನಾನ್ ಕಾರ್ನರ್ ಆಗಿದೆ ಬಿಕಾಸ್ ಅವರೆಲ್ಲ, ಬಟ್ ದೇ ಲರ್ನ್ ಇಟ್ ಫ್ರಮ್ ಮಿ. ಲೈಕ್ ನನ್ಗೋಸ್ಕರ ಅವ್ರು ಸ್ವಲ್ಪ ಕನ್ನಡ ಕಲಿಟ್ ಮಾಡಿದ್ರು. ಬಿಕಾಸ್ ಅವ್ರು 5 ಜನ ಇದ್ರು ರೂಮ್ಮೇಟ್ಸ್. ಐ ಮೀನ್ ಅವ್ರು 5 ಜನ ಇದ್ವಿ, 4 ಜನ ಮಲ್ಲೂಸು, ನಾನು ಒಬ್ಳೆ ಕನ್ನಡಿಗ. ಸೊ ಅವ್ರಿಗೆ ನಾನ್ ಅಂತಿದ್ದೆ, ನಂಗೆ ಅವ್ರು ಮಾತಾಡ್ಬೇಕಾದ್ರೆ as used to sit like this. Probably ಅವ್ರಿಗೂ ಹಾಗೆ ಅನ್ಸುತ್ತೆ ನಾವು ಕನ್ನಡದಲ್ಲಿ ಮಾತಾಡ್ತಿದ್ದಾಗ. ಎಕ್ಸಾಕ್ಟ್ಲಿ. Then they started learning. So even I started learning Malayalam. So ಅವಾಗ ಇಟ್ಸ್ ಗುಡ್. ಹಿಂಗೆ ಇರ್ಬೇಕು ಯಾವಾಗೂ. ಫೋರ್ಸ್ ಮಾಡಿದ್ರೆ ಯಾರೇ ಆಗ್ಲಿ, ಈಗ ನೀ ಯಾರನ್ನೇ ಹೊಡೆದೊಡೆದೊಡ್ ಕಳ್ಸಿದ್ರೆ ಅವ್ರು ಯಾರು ಕಲಿಯಂಗಿಲ್ಲ. ಸಣ್ಣ ಹುಡುಗರಾದ್ರೂ ಅದು ಟ್ರಾಮಾ ಆಕೈತಿ ಎಷ್ಟಿದ್ರು, ಬಟ್ ಕಲಿಯಂಗಿಲ್ಲ ಯಾರು. ಅದಕ್ಕೆ ಅವರೆಲ್ಲ ಕಂಪ್ಲೇಂಟ್ ಮಾಡ್ತಾರೆ, ಲೈಕ್ ಈ ತರ ಇರುತ್ತೆ ಹೀಗೆ ಅಂತ. ನಾನ್ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ ನನಗೆ ಹಿಂಗ್ ಬರುತ್ತೆ. ನಾನು ಇವತ್ತಿಗೂ ಎಕ್ಸ್ಪೆಕ್ಟ್ ಮಾಡಲ್ಲ ಏನೋ ನನಗೆ ಒಂದ್ ಸ್ವಲ್ಪ ಕಡಿಮೆ ಫಾಲೋವರ್ಸ್ ಅಥವಾ ಅಯ್ಯೋ ಕಡಿಮೆ ಫಾಲೋವರ್ಸ್. ನೋ, ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ. ಇಷ್ಟಪಡೋರು ಇಷ್ಟಪಡ್ತಾರೆ, ಇಷ್ಟಪಡಲ್ಲ ಅಷ್ಟೇ. What about you? I started off with ನಾನು ಆಕ್ಚುಲಿ ನಮ್ಮ ಮಮ್ಮಿ ಜೊತೆಗೆ ಭಾಳ ಹಿಂಗ ಟಿಕ್ಟಾಕ್ ಎರ ಇದ್ದಾಗ ನಾನು ಟಿಕ್ಟಾಕ್ ಮಾಡ್ತಿದ್ದೆ. ಅವಾಗ ಒಂದು 50,000-60,000 ಫಾಲೋವರ್ಸ್ ಇದ್ರ ಅವಾಗ ಟಿಕ್ಟಾಕ್. ಅಂಡ್ ವಿ ಯೂಸ್ ಟು ಹ್ಯಾವ್ ಫನ್. ನಾವು ಯಾವಾಗ ವ್ಯೂಸ್ ಸಂಬಂಧ ಮಾಡಿಲ್ಲ ಏನಿಲ್ಲ, ವಿ ವರ್ ಜಸ್ಟ್ ಡೂಯಿಂಗ್ ಇಟ್ ಫಾರ್ ಫನ್. ಇನ್ಸ್ಟಾಗ್ರಾಮಿಗೆ ಬಂದಾಗ ನಾನು ಭಾಳ ಕಮ್ಮಿ ಫಾಲೋವರ್ಸ್ ಇದ್ರು, ಮುಂಚೆ ಅಷ್ಟಿದ್ದಿಲ್ಲ, 50-60 ಫಾಲೋವರ್ಸ್ ಏನೋ ಇದ್ರು ಟಿಕ್ಟಾಕ್ದಾಗ. ಅಂಡ್ ದೆನ್ ಐ ಕೇಮ್ ಟು ಇನ್ಸ್ಟಾಗ್ರಾಮ್. ಅವಾಗ ಟಿಕ್ಟಾಕ್ ಹೋದಾಗ ನನ್ನ ಪ್ರಾಣ ಹೋದಂಗೆ ಆಗಿದೆ. ಐಮ್ ಲೈಕ್, ವಾಟ್ ಡು ಐ ಡೂ ನೌ? You know what? ನಂದು 90-something-7K ಆ ತರ ಇತ್ತು ಫಾಲೋವರ್ಸ್. ಓಕೆ, ನಾನು ಅವಾಗ I was shit posting, ಸುಮ್ಮನೆ ಮಾಡ್ತಿದ್ದೆ. 100K ಆಗೋದು 3 days ಇದ್ರೆ I was like 100K ಆಗುತ್ತೆ. ಟಿಕ್ಟಾಕ್ ಬ್ಯಾನ್ ಮಾಡಿದ್ರು. I literally cried ಅನ್ಕೋ. ನಾನು ಅವನು ಟಿಕ್ಟಾಕ್ ಬ್ಯಾನ್ ಆಗ್ತದೆ, ನೀನ್ ಯಾಕೆ ಕಳ್ತಿದ್ದೆ? I was like, bro, I cried for 3-4 days. I was like, and then I was like, then I remember ನಾನು ಟಿಕ್ಟಾಕ್ ನ ಮತ್ತೆ ಇನ್ಸ್ಟಾಗ್ರಾಮ್ ನ ಕನೆಕ್ಟ್ ಮಾಡಿದ್ದೆ. ಓಕೆನಾ, ಸೊ ಲೈಕ್ ಅಲ್ಲಿರೋ ಫಾಲೋವರ್ಸ್ ಎಲ್ಲ ಸ್ವಲ್ಪ ಈ ಕಡೆ ಬಂದ್ರು. ಹಂಗೆ ನಾನೊಂದ್ ಸ್ವಲ್ಪ ಗ್ರೋ ಆಯ್ತು. ಓಕೆ, ನಾನು ಯಾವಾಗ ಕನೆಕ್ಟ್ ಮಾಡಿದ್ದಿಲ್ಲ ಅದನ್ನ. ಇದು ಹೊಸ ಅಕೌಂಟ್ ಮಾಡ್ಕೊಂಡಿದ್ದೆ ನಾನು. ಐ ವಾಸ್ ಡೂಯಿಂಗ್ ಆಲ್ ದಿಸ್, ಎಲ್ಲ ಚಲೋ ಇತ್ತು, ನಡೆಯತ್ತಿತ್ತು. ಸ್ವಲ್ಪ ಮಿಡಲ್ನಾಗ ನಂದು ಬಿಟಿ ಆಗಿತ್ತು, ನಾನು ಸ್ವಲ್ಪ ಹೊರಗೆ ಹೋಗಿದ್ದೆ. ನಮ್ಗೆಲ್ಲರಿಗೂ ಆಗೋದು. ನಾನಂತೂ ಅಕೌಂಟಿಂಗ್ ಸ್ಟಕ್ ಆಗಿದೆ ಬ್ರೋ. ಐ ಡೋಂಟ್ ನೋ ಏನಕ್ಕೆ ಹಂಗೆ ಅಂತ. ಬಟ್ ಕನ್ಸಿಸ್ಟೆನ್ಸಿ ಬ್ರೋ, ಕನ್ಸಿಸ್ಟೆನ್ಸಿ ಇದ್ರೆ
ನಮ್ಗೆ ಎಲ್ಲಿ ಥಿಂಗ್ ಇಸ್ ಎಲ್ಲರೂ ಅನ್ಕೊಂತಾರೆ ಓಕೆನಾ, ಎಲ್ಲರೂ ಕೇಳ್ತಾರೆ ಬ್ರೋ ವೈ ಡು ಸ್ಟಾಪ್ ಡ್ಯಾನ್ಸಿಂಗ್, ವೈ ಡು ಸ್ಟಾಪ್ ಪೋಸ್ಟಿಂಗ್, ವೈ ಡು ಬಂದ್ಬಿಟ್ಟು ಎಡಿಟ್ ಮಾಡ್ಕೊಡು, ಬಂದ್ ರೆಕಾರ್ಡ್ ಮಾಡ್ಕೊಡು, ಕುತ್ಕೊಂಡ್ ದಿನ ಎಡಿಟ್ ಮಾಡಿ ನಿಂಗೆ ಗೊತ್ತಾಗತ್ತೆ what my answer is? I'm getting old. ಇವಾಗಂತ I'm getting old, so don't ask me to do anything. ನೋ, ನಾನು ರೀಸೆಂಟ್ ಆಗಿ ಪಬ್ಲಿಕ್ ಹೋದಾಗ ಲೈಕ್ ಹಿಂಗೆ ಅಪರೂಪಕ್ಕೆ ಯಾರೋ ಸಿಗ್ತಾರ ಆಯ್ತಾ, ಹಿಂಗ್ ಗೊತ್ತಿದೆ ಅಂತ ನಿಮ್ಮನ್ನ, ಐ ಲೈಕ್ ಓ ಯಾ, ಫುಲ್ ಖುಷಿ ಆಗ್ಬಿಡಿದೆ ಯಾರೋ ನಾನು ನೋಟಿಸ್ ಮಾಡಿದ್ರು ಅಂತ. ಲೈಕ್ ವೈ ಡಿಡ್ ಯು ಸ್ಟಾಪ್ ಪೋಸ್ಟಿಂಗ್ ದಿಸ್, ಅಕ್ಕ ನೀನ್ ನಾನು ಕೊಡ್ತೀನಿ ವಿಡಿಯೋಸ್, ಅಷ್ಟೊಂದು ನಿಂಗೆ ಟೈಮ್ ಇಲ್ಲ, ಸ್ವಲ್ಪ ಎಡಿಟ್ ಮಾಡ್ಕೊಡು. ನೋಡು ಅದು ಎಡಿಟ್ ಮಾಡೋ ಪ್ರೋಸೆಸ್, ಆ ಸಾಂಗ್ ಸೆಲೆಕ್ಟ್ ಮಾಡಿ ಒಂದ್ ಸ್ಟೋರಿ ಹಾಕಕ್ಕೆ ಒಂದ್ ಸಾಂಗಿಗೆ ಎಷ್ಟು ಐ ನೋ ಎಕ್ಸಾಕ್ಟ್ಲಿ. ಸೊ ನಾನು ಥಿಂಗ್ಸ್ ಮೈಂಡ್ ಮಾಡಿದೆ, ಸ್ಟಾರ್ಟ್ ಪೋಸ್ಟಿಂಗ್, ಡೋಂಟ್ ವ್ಯಾರಿ ಆಯ್ತಾ. ಸೊ ಯಾ, ಅದಕ್ಕೆ ನಾನು ಅವಾಗಿಂದ ನಮ್ಗೆ ಯಾವಾಗ ಆಗುತ್ತೆ ಅವಾಗ ಎಡಿಟ್ ಮಾಡ್ತೀನಿ, ಅವಾಗ ಪೋಸ್ಟ್ ಮಾಡ್ತೀನಿ. That is good, yeah. Okay, so I started there, and then there was something rough happening in my life. Avaga, I had like very few followers. I think around 10K no ittavaga. Avaga there, I had a rough patch in my engineering third year or something. Avaga, I went to one of my friend called Chetan. He's a very nice Kannada content creator. He's a funny content creator. I went to him, I'm like, see, I'm going through this rough patch. I'm like not feeling good at all. I want to start this journey. How do I do it and all? First, like, you know, the first brand I collaborated with, he took me there. He's like, do this, it'll be nice anta. That is when I started earning from Instagram, like, you know, from brands. Avag gottaಯ್ತು ಹೆಂಗ್ work ಆಗ್ತದೆ ಅಂತ. It was like great, like, you know what, we never know who can come in our lives and, you know, give what kind of impact. I never knew that. First of all, I never knew I could be friends with them. Second of all, I got really close, and then they helped me to be a better person in a way. So it was like great. ನಾನು ಏನ್ ಮಾಡಿದೆ ಅಲ್ಲಿಂದ ಸ್ಟಾರ್ಟ್ ಆತಿಲ್ಲ. And then I think 3 years ಮುಂಚೆ ಇದರ ಸ್ಟಾರ್ಟ್ ಆಯ್ತು. And I started doing, and until today I'm not posting for followers ಆಗಲಿ ಇದರ ಸಂಬಂಧ. ನನಗೆ ಖುಷಿ ಆಗ್ತದೆ, ನಾನು ಏನಾದ್ರು ಮಾಡಿದ್ರೆ ನಾನು ರೆಡಿ ಆಗ್ತೀನಿ, ನಾನು ಮಾಡ್ತೇನೆ ರೀಲ್ ಅಷ್ಟೇ. ನಂಗೆ ಐ ಲೈಕ್ ಫಿಲ್ಮಿಂಗ್ ಮೈ ಸೆಲ್ಫ್, ಐಲ್ ಡೂ ಇಟ್, ದಟ್ಸ್ ಇಟ್. ವೆನ್ ಐ ಲುಕ್ ಗುಡ್ ಐ ಫಿಲ್ಮ್ ಮೈ ಸೆಲ್ಫ್. ವಾಟ್ ಇಸ್ ದ ಬಿಗ್ ಡೀಲ್? ಐ ಥಿಂಕ್ ಎವ್ರಿ ಒನ್ ಡಸ್ ಇಟ್. ಎಕ್ಸಾಕ್ಟ್ಲಿ, ಐ ಥಿಂಕ್ ಹಂಗೆ ಇರ್ಬೇಕು. ಮೈ ಗಾಡ್, ಹಿಂಗೆ ದಿಸ್ ವ್ಯೂ ಆಗಿ ಫಾಲೋ, ನಾನಂತೂ ಅದಕ್ಕೆ ಮಾಡಲ್ಲ. ಅದಕ್ಕೆ ನಾನು ಎಕ್ಸ್ಪೆಕ್ಟೇ ಮಾಡಲ್ಲ ನನಗೆ ಎಷ್ಟು ಫಾಲೋವರ್ಸ್ ಜಾಸ್ತಿ ಇದ್ರೆ ಅಲ್ ಬಿ ಹ್ಯಾಪಿ, ಕಡಿಮೆ ಆದ್ರೆ ಅಲ್ ಬಿ ಲೈಕ್ ಓಕೆ ಫೈನ್, ಇಟ್ಸ್ ಓಕೆ, ಇಟ್ಸ್ ನಾಟ್ ನಾನು ಕನ್ಸಿಸ್ಟೆಂಟ್ ಇಲ್ಲ, ಫಾಲೋವರ್ಸ್ ಕಮ್ಮಿ ಆಗೋದ್ರ ಆದ್ರೂ. ಅಂಡ್ ಎಲ್ಲರೂ ಏನ್ ಅನ್ಕೊಂಡು ಇನ್ನೊಂದು ಏನ್ ಗೊತ್ತಾ, ದಿಸ್ ಐ ಹ್ಯಾವ್ ಟು ಟಾಕ್, ಬಿಕಾಸ್ ಏನಕ್ಕೆ ಎಲ್ಲರೂ ಅನ್ಕೊಂಡ್ರೆ ಈ ಇನ್ಫ್ಲೂಯೆನ್ಸರ್ಸ್ ಆಗಲಿ ಕಂಟೆಂಟ್ ಕ್ರಿಯೇಟರ್ಸ್ ಆಗಲಿ ತುಂಬಾ ಜನ ನೋಡಿದೀನಿ ಓಕೆನಾ, ಅವ್ರವ್ರ ಲೈಫಲ್ಲಿ ಇವಾಗ ಪಾಡ್ಕಾಸ್ಟ್ ಮಾಡ್ತಾರೆ, ಅವ್ರವ್ರ ಹಿಂಗ್ ಪೋಸ್ಟ್ ಮಾಡ್ತಾರೆ ಯೂಟ್ಯೂಬ್ ಅಲ್ಲಿ ಎಲ್ಲ. ಎಲ್ಲರೂ ಅಂದಿರ್ತಾರೆ ಇವ್ರಿಗೆ ಇದೇ ಕೆಲ್ಸ, ಇಷ್ಟೇ ರೆಡಿ ಆಗೋದು, ಗೆಟ್ ರೆಡಿ ವಿತ್ ಮೀ ಅಂತ ಯಾವಾಗ್ಲೂ ಟಾಂಟ್ ಮಾಡ್ಬಿಟ್ಟು ಅಂತಿರ್ತಾರೆ ನನ್ನ ಫ್ರೆಂಡ್ಸ್ ಕೂಡ. ಏನು ಇನ್ಫ್ಲೂಯೆನ್ಸಿಂಗ್ ಅಂದ್ರೆ ಏನು, ಕಂಟೆಂಟ್ ಮಾಡೋದಂದ್ರೆ ಏನು, ಇಟ್ಸ್ ಜಸ್ಟ್ ಗೆಟ್ ರೆಡಿ ವಿತ್ ಮೀ, ಒಂದು ಹೋಗೋದು, ಓ ಹಾಯ್ ಗಾಯ್ಸ್ ಅಂತ ಹಿಂಗೆ ಅನ್ನೋದು. ಇಟ್ಸ್ ನಾಟ್ ದಟ್ ಈಸಿ. ಅಂಡ್ ಅಪಾರ್ಟ್ ಫ್ರಮ್ ಡೂಯಿಂಗ್ ಆಲ್ ದಿಸ್ ಥಿಂಗ್ಸ್, ನಮಗೆ ಬೇರೆ ಕೆಲಸನೂ ಇರುತ್ತೆ, ಬೇರೆ ಲೈಫ್ ಕೂಡ ಇದೆ. ಅಂಡ್ ಐವ್ ಸೀನ್ ಸೋ ಮೆನಿ ಪೀಪಲ್, ಶೀಸ್ ಅ ಡಾಕ್ಟರ್, ಓಕೆ, ಅವರು ಇನ್ಫ್ಲೂಯೆನ್ಸರ್, ಅದನ್ನ ಮಾಡ್ಕೊಂಡು ಶಿ ಇಸ್ ಇನ್ಫ್ಲೂಯೆನ್ಸಿಂಗ್, ಶಿ ಇಸ್ ಡೂಯಿಂಗ್ ಬ್ಲಾಗ್, ಶಿ ಇಸ್ ಡೂಯಿಂಗ್ ಯೂಟ್ಯೂಬ್. ಐ ಥಿಂಕ್ ತುಂಬಾ ಜನ ಗೊತ್ತಿದ್ದಾರೆ, ಬಟ್ ಯಾ, I think people judge too quickly. Exactly. To even have the motivation to get up and do it is so hard. You people go to college, ಎಲ್ಲಾರು ಕಾಲೇಜ್ ಹೋಗ್ತಾರೆ, ಆ ಕಾಲೇಜಿಗೆ ಎದ್ದು ಹೋಗ್ಬೇಕಂದ್ರೆ ಅಷ್ಟು ತ್ರಾಸ ಆಗ್ತದೆ. ಓಕೆ, ಎದ್ದು ಗೆಟ್ ರೆಡಿ ವಿತ್ ಮೀ ಮಾಡಿ, ಅದನ್ನ ಮಾಡಿ ನಿಮ್ ಕೆಲಸ ನೋಡ್ಕೊಳೋದು. ಅಂಡ್ ಸಿ ದೇರ್ ಆರ್ ಪೀಪಲ್ ಹೂ ಡೂಯಿಂಗ್ ಲೈಕ್ ರಿಯಲಿ ಲೈಕ್ ಯು ನೋ ಬ್ಯಾಡ್ ಗೆಟ್ ರೆಡಿ ವಿತ್ ಮೀ ಆಲ್ಸೋ, ಆಯ್ತಾ. ನಾವು ಅವ್ರ ಬಗ್ಗೆ ಮಾತಾಡ್ತಿಲ್ಲ, ವಿ ಆರ್ ಟಾಕಿಂಗ್ ಅಬೌಟ್ ಅವರ್ ನಾರ್ಮಲ್ ಗೆಟ್ ರೆಡಿ ವಿತ್ ಮೀ. ವಿ ಆರ್ ವೇರಿಂಗ್ ಲೈಕ್ ಗುಡ್ ಕ್ಲೋತ್ಸ್, ವಿ ಆರ್ ಡೂಯಿಂಗ್ ವಾಟ್ ವಿ ಹ್ಯಾವ್ ಟು ಡೂ. ನಮ್ ಕಲ್ಚರ್ ನಾವು ನೋಡ್ಕೊಂಡು ನಾವು ಆರಾಮಾಗಿದ್ದೀವಿ. ಓಕೆ, ನಿಮ್ಗೆ ಜಸ್ಟ್ ನೋಡ್ಬಿಟ್ಟು ಒಂದು ಲೈಕ್ ಮಾಡ್ಬೇಕು, ಮುಂದೆ ಹೋಗ್ಬೇಕು. ಅದೇ ಹೇಳ, ಹಿಂಗ್ ಕುತ್ಕೊಂಡ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಹಿಂಗ್ ಮಾಡೋದು ಈಸಿ ಗುರು, ಬಂದ್ಬಿಟ್ಟು ಕಂಟಿನ್ಯೂ ಮಾಡೋದು ಎಷ್ಟು ಕಷ್ಟ ಅಂತ ಅವ್ರಿಗೆ ವಿ ನೋ ಬ್ರೋ. ವಿ ಹ್ಯಾವ್ ಅ ಲೈಫ್ ಆಫ್ ಅವರ್ ಸೆಲ್ಫ್. ಅದು ಬಿಟ್ಟು ಬೇರೆನೂ ಮಾಡ್ತೀವಿ. ಅವ್ರ ಏನ್ ಅನ್ಕೋತಾರೆ, ಹೌದು ಇದ ಇವ್ರ ಲೈಫ್ ಅಂತ. ಮೇ ಬಿ ಸಮ್ ಪೀಪಲ್ ಯಾರು ಜಾಸ್ತಿ ಫಾಲೋವರ್ಸ್ ಅದಾರ ಅವ್ರ ಲೈಫ್ ಇದೈತಿ. ಟು ಬಿ ಆನೆಸ್ಟ್, ವೆನ್ ಪೀಪಲ್ ಗಿವ್ ಯು ಹೇಟ್ ಆನ್ ಯುವರ್ ಇನ್ಸ್ಟಾಗ್ರಾಮ್ ಆಗಲಿ, ಟು ಬಿ ಆನೆಸ್ಟ್ ಹೇಳ, ನಂಗೆ ಹೇಟ್, ದ ಥಿಂಗ್ ಇಸ್ ನಾನು ಯಾವತ್ತೂ ಹೇಟ್ ಅಂತ ಯಾರನ್ನೂ ಮಾಡಿಲ್ಲ. ಐ ಥಿಂಕ್ ನಾನು ಲವ್ ನ ಜಾಸ್ತಿ ಕೊಡ್ತೀನಿ, ಬಟ್ ನನ್ ಹೇಟ್ ಅಂತ ಯಾರಿಗೂ ಮಾಡ. I mean, no, how do you deal with hate, like when people hate you? I don't know. I mean, like Instagram ಅಲ್ಲಿ ಆ ತರ when people give you hate comments, how do you deal with the hate? I just ignore. I don't give a fuck to anybody, dude. I don't care. I'm like, why do you have to give a fuck to them? I don't even know them. If I know, ನಂಗೆ ಸ್ವಲ್ಪ ತಲೆ ಕೆಡ್ಸ್ಕೋಬೇಕು, ಹೌದು ಅನ್ಸುತ್ತೆ ಅಂತ. ಬಟ್ ಇನ್ಸ್ಟಾಗ್ರಾಮ್ ಹೇಟಿಗೆಲ್ಲ ಒಂದು ಭಾವೇ ಕೊಡಲ್ಲ. ಲೈಕ್ ಹೋಗಯ್ಯ ಮುಂದೆ ಅನ್ಕೊಂಡು ಸುಮ್ಮನೆ ಇಗ್ನೋರ್ ಮಾಡ್ಬಿಡು, ತುಂಬಾ ಅವ್ರಿಗೆ ಅಟೆನ್ಷನ್ ಕೊಡ್ಬಿಡ, ಇಗ್ನೋರ್ ಮಾಡ್ಬಿಡು. ಬಟ್ ನಾನು ಅಲ್ಲಿ ಈಸಿ ಅಲ್ಲಿ ಕಮೆಂಟ್ ಹಾಕಿರ್ತಾರಲ್ಲ, ತಿರುಗಿಸಿ ಇನ್ನೊಂದು ಕಮೆಂಟ್ ಹಾಕ್ಬಿಟ್ಟು ಬರ್ತೀನಿ. ಐ ಆಮ್ ನಾಟ್ ಗೋನಾ ಟೇಕ್ ಇಟ್. ಐ ಡು ದಟ್ ಅಂದ್ರೆ ಐ ಡೋಂಟ್ ಕೇರ್, ಬಟ್ ನಾನು ಸುಮ್ಮನೆ ತಗೊಂತಾ ಇರಲ್ಲ ಎಲ್ಲದನ್ನು.
ನಾನ್ ಸರಿಯಾಗಿ ಕೊಡ್ತೀನಿ, ನೀನ್ ಕೊಟ್ಟಿದ್ಯಾ ನಿಂಗೂ ವಾಪಸ್ ತಗೋ ಅಂತ. ಎಷ್ಟು ತಗೋದ್ರೆ ತಗೋತೀವಿ ಆಯ್ತಾ, ಅದೊಂದು ಪಾಯಿಂಟ್ ಬರ್ತೈತೆ ವೇರ್ ಯು ಆರ್ ಲೈಕ್ ದಿಸ್ ಇಸ್ ನಾಟ್ ಕೂಲ್. ಇವಾಗ ಇವ್ರಿಗೆ ವಾಪಸ್ ನಾವೇನು ಹೇಳಬೇಕು, ನಮ್ ಫ್ರೆಂಡ್ಸ್ ಹೇಳ್ತಿರ್ತಾ ಆಯ್ತಾ, ಡೋಂಟ್ ರಿಪ್ಲೈ ಟು ದಿಸ್ ಪರ್ಸನ್ ಇಸ್ ಅ ಬಿಟ್ ಹಿಂಗ ಮಾಡ್ಬೇಡ, ಸುಮ್ನೆ ಹೋಗಿ ಬಿಟ್ಬಿಡು. ನಾನು ಅಲ್ಲಿ ಹೋಗಿ ದೊಡ್ಡ ನಾನು ಕೂಡ ದೊಡ್ಡದು ರಿಪ್ಲೈ ಮಾಡ್ತೀನಿ ಆಯ್ತಾ, ಮಾಡಿ ದಿಸ್ ಇಸ್ ನಾಟ್ ದಿಸ್ ಯು ಎಮ್ ಎಫ್ ಯು ಫಕಿಂಗ್ ಲರ್ನ್ ವಾಟ್ ಯು ಆರ್ ಟಾಕಿಂಗ್, ಬಿ ರೆಸ್ಪೆಕ್ಟ್ಫುಲ್ ಎನಫ್, ಎಕ್ಸಾಕ್ಟ್ಲಿ ವಾಟ್ ಡಿಡ್ ಯುವರ್ ಮದರ್ ಟೀಚ್ ಯು, ಅಷ್ಟೇ. this is what they're teaching you, how to deal with a woman. These days what I'm doing is I'm blocking is easy. There are at least like 300-400 blocked people in my account ಆಯ್ತಾ. ನನಗೆ hate ಬಂದ್ರೆ I'm like, you know what, I'm not trying to like fall back with them. I'm like, you know what, be blocked. This is a good thing for you. ನಾನು ಅಷ್ಟೇ ಎನರ್ಜಿ ನನಗೆ ಹೆಂಗ್ ನೋಡ್ಬಿಡು ನಂಗೆ ಹೆಂಗ. ಬಟ್ ಇವಾಗ ಒಂದು ಸೀರೆ ಹಾಕಿದೆ, ಬಟ್ ಸೀರೆ ಹಾಕೊಂಡ್ರು ಏನಾದ್ರು ಸ್ವಲ್ಪ ಕಾಣಿಸ್ಬಿಟ್ರೆ ಮುಗೀತು ಅನ್ಕೋ, ಅದಕ್ಕೂ ಕಮೆಂಟ್ ಮಾಡಿದ್ರು ಲೈಕ್ ಹಿಂಗ್ ಹಾಕಿಲ್ಲ, ಆ ತರ ಹಾಕಿಲ್ಲ, ಈ ತರ ಹಾಕಿಲ್ಲ, ಹಿಂಗೆ ಅದ್ ಲೈಕ್ ನಾನು ಫಸ್ಟ್ ಒಂದ್ ಇಬ್ರಿಗೆ ರಿಪ್ಲೈ ಮಾಡಿದೆ. ದೆನ್ ಆ ರೀಲ್ ತುಂಬಾ ಓಡ್ತಿತ್ತು, ಓಕೆನಾ. ಆಮೇಲೆ ನೋಡ್ತೀನಿ 57 ಕಮೆಂಟ್ಸ್, ಯಾರ್ಯಾರು ಒಂದಿಷ್ಟು ಜನ ಚೆನ್ನಾಗಿರೋ ಕಮೆಂಟ್ ಮಾಡಿ. ಐ ವಾಸ್ ಲೈಕ್ ಇವ್ರಿಗೆಲ್ಲರಿಗೂ ಏನೋ ಕುತ್ಕೊಂಡು ಟೈಪ್ ಮಾಡ್ದಾಗ ಕುತ್ಕೊಂಡ್ರೆ ಅಷ್ಟೆಲ್ಲ ಟೈಮ್ ಇಲ್ಲ ಗುರು, ನಾಟ್ ವರ್ತ್ ಇಟ್. ಯಾ ಐ ವಾಸ್ ಲೈಕ್ ಐ ವಾಸ್ ಲೈಕ್ ಅಷ್ಟೇ ಅಂದ್ಬಿಟ್ಟು ಸುಮ್ಮನಾದೆ. ಧನ್ಯವಾದಗಳು. Thanks for listening to us share.